ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಸಿಗಲಿಲ್ಲ. ಯಾವ ಸುಳಿವೂ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿ ಆಯಿತು, ಯಾವುದೇ ಸುಳಿವಿಲ್ಲ. ಮತ್ತೊಂದು ಕಡೆಯಲ್ಲಿ HD ರೇವಣ್ಣ ಅವರ ಬಂಧನ ಆಗಿ 3 ದಿನ ಆಗಿದೆ. ಈಗೆಲ್ಲ ಇರುವಾಗ SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರ ಬಂಧನ ಮಾಡೋದಕ್ಕೆ ವಿದೇಶಕ್ಕೆ ಹೋಗ್ತಾರಾ, ವಿದೇಶದಿಂದಲೇ ಕರೆದುಕೊಂಡು ಬರ್ತಾರಾ ಪ್ರಜ್ವಲ್ ರೇವಣ್ಣ ಅವರನ್ನ ಅನ್ನುವ ಒಂದಿಷ್ಟು ವಿಚಾರ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಅದರ ಪ್ರಕಾರ ಈ ಪ್ರಕರಣದಲ್ಲಿ ಬಹಳ ಸೀರಿಯಸ್ ಪ್ರಕರಣ ಇದು. ವಿಪಕ್ಷಗಳು ಹೇಳೋ ಹಾಗೆ ಈ ರೀತಿ ಒಂದು ಮಾಸ್ ರೇಪ್ ಇದೇ ಮೊದಲು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ರೀತಿ ಮಾಸ್ ರೇಪ್ ಎಲ್ಲೂ ಆಗಿಲ್ಲ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳು, ರಾಜಕೀಯ ವಾದ, ಮಗದೊಂದು ಇದೆಲ್ಲದರ ನಡುವೆ SIT ಅಧಿಕಾರಿಗಳು ವಿದೇಶಕ್ಕೆ ಹೋಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಕರ್ಕೊಂಡು ಬರ್ತಾರ. ಪ್ರಜ್ವಲ್ ರೇವಣ್ಣ ಕುರಿತಾಗಿ ಏನು ಮಾಹಿತಿ ಇದೆ ಈಗ SIT ಅಧಿಕಾರಿಗಳಿಗೆ? ಪೆನ್ ಡ್ರೈವ್ ಕೇಸ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ದೇವರಾಜೇಗೌಡರು ಈ ಪ್ರಕರಣದಲ್ಲಿ ಆಡಿಯೋ ರಿಲೀಸ್ ಮಾಡಿ ಆದ ನಂತರ ಅವರ ಬಂಧನ ಆಗಿದೆ. 45 ದಿನದ ಹಿಂದೆ ಅವರ ವಿರುದ್ಧ ದಾಖಲಾದ ಪ್ರಕರಣ, ಆ ಪ್ರಕರಣದಲ್ಲಿ ಈಗ ಅವರನ್ನು ಬಂಧನ ಮಾಡಲಾಗಿದೆ. ಇದೊಂದು ಟ್ವಿಸ್ಟ್. ಆದರೆ ಮತ್ತೊಂದು ಕಡೆಯಲ್ಲಿ HD ರೇವಣ್ಣ ಅವರ ವಿರುದ್ಧ ಕೇಸ್ ದಾಖಲಾಗಿ ಜಾಮೀನೆಲ್ಲ ಅವರಿಗೆ ಸಿಗದೆ ಅವರನ್ನು ಬಂಧನ ಮಾಡಲಾಗಿದೆ. ಅವರೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಈ ಪ್ರಕರಣ, ಪೆನ್ ಡ್ರೈವ್ ಪ್ರಕರಣ, ಪ್ರಜ್ವಲ್ ರೇವಣ್ಣ ಅವರ ಮೇಲೆ ನೇರವಾಗಿ ಆರೋಪ ಇರೋದು. ಪ್ರಜ್ವಲ್ ರೇವಣ್ಣ ಅವರೇ ಈ ವಿಡಿಯೋ ಮಾಡಿದ್ದಾರೆ, ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ 3 ಕೇಸ್ ದಾಖಲಾಗಿದೆ. ಹೀಗೆಲ್ಲ ಇರುವಾಗ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟರು ಕೂಡ ಅವರಿನ್ನೂ ಕೂಡ ಎಲ್ಲಿದ್ದಾರೆ ಅಥವಾ ನೋಟಿಸ್ಗೆ ಅವ್ರ ಪ್ರತಿಕ್ರಿಯೆ ಏನು ಅನ್ನೋದು ಕೂಡ ಇನ್ನೂ ಗೊತ್ತಾಗಿಲ್ಲ. ಹೀಗೆಲ್ಲ ಇರುವಾಗ SIT ಅಧಿಕಾರಿಗಳು ವಿದೇಶಕ್ಕೆ ಹೋಗ್ತಾರಾ ಅನ್ನುವ ಅನುಮಾನ ಮೂಡ್ತಾ ಇದೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬರಲೇಬೇಕೀಗ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಬಂದು ಅವರ ಮೇಲೆ ದಾಖಲಾದಂಥ ಪ್ರಕರಣ, ಆ ಪ್ರಕರಣಕ್ಕೆ ವಿಚಾರಣೆ ಮಾಡಿ ಏನಿದು ಅನ್ನೋದ್ರ ಬಗ್ಗೆ ಎಲ್ಲ ತನಿಖೆಯನ್ನು ಮಾಡಬೇಕಾಗಿದೆ. ಸದ್ಯಕ್ಕಂತೂ ಕ್ಷಣಕ್ಕೂ ಒಂದೊಂದು ತಿರುವನ್ನು ಪಡೆದುಕೊಳ್ತಾ ಇದೆ ಪೆನ್ ಡ್ರೈವ್ ಕೇಸ್. ಈ ಪ್ರಕರಣದಲ್ಲಿ ಇನ್ನೂ ಕೂಡ ಹಲವಾರು ಸಂತ್ರಸ್ತೆಯರು ಬಂದು ದೂರು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸದ್ಯಕ್ಕಂತೂ ಪ್ರಜ್ವಲ್ ರೇವಣ್ಣ ಸುಳಿವಿಲ್ಲ. ಈ ಕಾರಣ ವಿದೇಶಕ್ಕೆ SIT ಅಧಿಕಾರಿಗಳು ಹೋಗ್ತಾರೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಸಹಜವಾಗಿ ರಾಜ್ಯ ರಾಜಕೀಯ, ರಾಷ್ಟ್ರ ರಾಜಕಾರಣದಲ್ಲಿ ಒಂದೇ ಒಂದು ವಿಚಾರ, ಅದು ಪ್ರಜ್ವಲ್ ಅವರ ಪೆನ್ ಡ್ರೈವ್ ಪ್ರಕರಣ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಈಗೇನ್ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಕಂಪ್ಲೀಟ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ರೇವಣ್ಣ. ಐಷಾರಾಮಿ ಜೀವನ ನಡೆಸ್ತಾ ಇದ್ದಂತ ರೇವಣ್ಣ ಕಂಬಿಗಳ ಹಿಂದೆ. ರೇವಣ್ಣ ಅವರಿಗೆ ನಿದ್ದೆಯೂ ಇಲ್ಲ, ಊಟವೂ ಹೊಂದುತ್ತಿಲ್ವಂತೆ. ಊಟ ಮಾಡದೆ ಯೋಚನೆ ಮಾಡ್ತಾ ಮಾಜಿ ಸಚಿವ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರಂತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಮಾಜಿ ಸಚಿವ ಚಡಪಡಿಸುತ್ತಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ರೇವಣ್ಣ ಜೈಲಿನಲ್ಲೇ ಸೆರೆವಾಸ. 3 ದಿನವೂ ಕೂಡ ಚಡಪಡಿಕೆಯಿಂದಲೇ ಕಾಲ ಕಳೀತಿದ್ದಾರಂತೆ ರೇವಣ್ಣ. ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದಾರೆ HD ರೇವಣ್ಣ. ಮಾಜಿ ಸಚಿವರ ಆರೋಗ್ಯದ ಬಗ್ಗೆ ವೈದ್ಯರು ಕೂಡ ನಿಗಾ ವಹಿಸಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ 2 ಬಾರಿ ಜಾಮೀನು ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು HD ರೇವಣ್ಣ ಅವರು. ಬಟ್ 2 ಬಾರಿಯೂ ಕೂಡ ದೊಡ್ಡ ಮಟ್ಟದ ನಿರಾಸೆ. ಅಲ್ಲಿಗೆ ಮೇ 13ಕ್ಕೆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರುತ್ತೆ. ಸೋಮವಾರವಾದರೂ ಅಟ್ಲೀಸ್ಟ್ ಜಾಮೀನು ಸಿಗುತ್ತಾ ಅಥವಾ 14ನೇ ತಾರೀಕಿನ ತನಕ ಕೂಡ ಜೈಲೇ ಫಿಕ್ಸ್ ಆಗುತ್ತಾ? ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಸಹಜವಾಗಿ ಐಷಾರಾಮಿ ಜೀವನ ಲೀಡ್ ಮಾಡ್ತಾ ಇದ್ರು HD ರೇವಣ್ಣ ಅವರು. ಈಗ ಕಂಬಿಗಳ ಹಿಂದೆ ಹೇಗಿದೆ ಅಂತೆ ಜೀವನ? ಜೈಲಧಿಕಾರಿಗಳಿಂದ ಏನಾದರೂ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆಯಾ? ಅವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆ ಬಗ್ಗೆ ಏನು ಮಾಹಿತಿ ಕೊಡ್ತೀರಿ ಮಾದೇಶ್? ಶ್ರುತಿ, ಕಳೆದ 3 ದಿನಗಳಿಂದಲೂ ಕೂಡ HD ರೇವಣ್ಣ ಅವರು ಜೈಲುವಾಸವನ್ನು ಅನುಭವಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕಿಡ್ನಾಪ್ ಪ್ರಕರಣದಲ್ಲಿ ಈಗಾಗಲೇ SIT ಅಧಿಕಾರಿಗಳು ಅವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಮತ್ತೊಂದು ಕಡೆ HD ರೇವಣ್ಣ ಪರ ವಕೀಲರು ಕೂಡ 2 ಬಾರಿ ಜಾಮೀನಿಗೆ ಅರ್ಜಿ ಹಾಕಿ ಆ ಜಾಮೀನು ಕೂಡ ಸಿಕ್ಕಲಿಲ್ಲ. ಒಂದಷ್ಟು ಅಂದರೆ SIT ಪರ ವಕೀಲರು ಒಂದಷ್ಟು ವಾದಗಳನ್ನು ಮಾಡಿ, ಜೊತೆಗೆ ಒಂದಷ್ಟು ಪ್ರಮುಖ ಅಂಶಗಳನ್ನು ಮುಂದಿಟ್ಟು ಅವರಿಗೆ ಜಾಮೀನು ಕೊಡಬಾರ್ದು, ಜೈಲಿಗೆ ಕಳಿಸಿ ಅನ್ನುವಂತಹ
ಒಂದಷ್ಟು ಮನವಿಗಳನ್ನು ಮಾಡಿದರು. ಅದರ ಆಧಾರದ ಮೇಲೆ ಸೋಮವಾರದವರು ಕೂಡ ಸದ್ಯಕ್ಕೆ ಅವರಿಗೆ ಜೈಲಿದೆ, ಅಂದರೆ 14ನೇ ತಾರೀಕಿನವರೆಗೂ ಕೂಡ ಅವರನ್ನು ಜೈಲು ಆದೇಶ ನೀಡಿ ಕೋರ್ಟ್ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದು. ಮತ್ತೊಂದು ಕಡೆ ಅಲ್ಲಿನ ಅವರ ಪರಿಸ್ಥಿತಿ, ಅಂದರೆ ಎಚ್ ಡಿ ರೇವಣ್ಣ ಅವರ ಜೈಲು ವಾಸದ ಪರಿಸ್ಥಿತಿ ನಿಜಕ್ಕೂ ಕೂಡ ಅವ್ರನ್ನ ಮಾನಸಿಕವಾಗಿ ಸಾಕಷ್ಟು ನೊಂದುಕೊಳ್ಳುವಂತೆ ಮಾಡಿದೆ. ಇಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಶ್ರುತಿ, ಈ ಒಂದು ಜೈಲು ಏನಿದೆ ಪರಪ್ಪನ ಅಗ್ರಹಾರ ಜೈಲು, ಅವರ ತಂದೆ ಅಂದರೆ ಮಾಜಿ ಪ್ರಧಾನಿ ದೇವೇಗೌಡರೇ ಆ ಒಂದು ಜೈಲನ್ನು ಉದ್ಘಾಟನೆ ಮಾಡಿರ್ತಾರೆ. ಅಂತ ಒಂದು ತಂದೆ ಉದ್ಘಾಟನೆ ಮಾಡಿರುವಂಥ ಜೈಲಿನಲ್ಲಿ ಇವತ್ತು ಅವರು ವಾಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಕಡೆ ಮಗನ ವಿರುದ್ಧ ಸಾಲು ಸಾಲು ಆರೋಪಗಳು, ಮಗ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ತಲೆಮರೆಸ್ಕೊಂಡಿದ್ದಾನೆ, ಆತನಿಗೋಸ್ಕರ SIT ಅಧಿಕಾರಿಗಳು ಹುಡುಕಾಟ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರಪಂಚದಾದ್ಯಂತ ಆ ಮಗನ ಬಗ್ಗೆ ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಆರೋಪಗಳಾಗಿರ್ಬೋದು, ಮತ್ತು ಕೇಸ್ ತನಿಖೆ ಆಗ್ತಿದೆ. ಮತ್ತೊಂದು ಕಡೆ ಅವರ ವಿರುದ್ಧವೂ ಕೂಡ ಕಿಡ್ನಾಪ್ ಕೇಸ್ ತನಿಖೆ ಆಗ್ತಿದೆ, ಅದರಲ್ಲಿ ಅವರ ಪತ್ನಿಯ ಹೆಸರು ಕೂಡ ಬಂದಿದೆ. ಒಟ್ಟಾರೆಯಾಗಿ ಓವರಾಲ್ ಕುಟುಂಬಕ್ಕೆ ಈ ಒಂದು ಕಾನೂನು ಕಂಟಕ ಎದುರಾಗಿರೋದ್ರಿಂದ ಅವರಿಗೆ ಸರಿಯಾದಂತಹ ನಿದ್ದೆ ಮಾಡ್ತಿಲ್ಲ, ಮತ್ತು ಜೊತೆಗೆ ಊಟ ಕೂಡ ಸೇರ್ತಿಲ್ಲ ಅನ್ನುವಂಥ ಮಾಹಿತಿ ಜೈಲಿನ ಮೂಲಗಳಿಂದ ಬರ್ತಿದೆ. ಜೊತೆಗೆ ಅವರನ್ನು ಮೀಟ್ ಆಗೋಕ್ಕೆ ಹೋಗ್ತಿರುವಂಥ ಅವರ ಸ್ನೇಹಿತರ ಬಳಿ ಆ ನೋವನ್ನು ಕೂಡ ಅವರು ತೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಕರೆಕ್ಟಾಗಿ ನಮಗೆ ನಿದ್ದೆ ಬರ್ತಿಲ್ಲ ಮತ್ತು ಊಟ ಹೋಗ್ತಿಲ್ಲ ಅಂತೇಳಿ. ಜೊತೆಗೆ ಅವರು ಯಾವಾಗ SIT ಅಧಿಕಾರಿಗಳ ವಶದಲ್ಲಿ ಇದ್ರು ಆವಾಗಲೇ ಅವರಿಗೆ ಒಂದಷ್ಟು ಹೊಟ್ಟೆ ಉರಿ ಇತ್ತು ಅಂತ ಕೂಡ ಹೇಳ್ತಿದ್ರು. ಹೀಗಾಗಿ ಒಂದಷ್ಟು ಆರೋಗ್ಯದ ಸಮಸ್ಯೆದ ಜೊತೆಗೆ ಮಾನಸಿಕ ಒತ್ತಡದಿಂದ ಅವರು ಜೈಲಿನಲ್ಲಿ ಕಾಲ ಕಳೆಯುವಂತಹ ಆಗಿದೆ. ಶ್ರುತಿ. ಓಕೆ ಮಾದೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.